ನಮಸ್ಕಾರ ಫಿನಾನ್ಷಿಯಲ್ ಫ್ರೀಡಮ್ ಶೋಗೆ ಸ್ವಾಗತ. ನಮ್ಮ ಹರ್ಗೋಪಾಲ್ ಶರ್ಮಾ ಅನ್ನೋರು ಒಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ 50 ವರ್ಷ, ನಾನಿನ್ನು ನನ್ನ ಫಿನಾನ್ಷಿಯಲ್ಸ್ನ ಪ್ಲಾನೇ ಮಾಡಿಲ್ಲ, ಈಗ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ನೋಡಿ, ನಾವು ಸಾಯುವ ಟೈಮಲ್ಲಿ, ನಾವು ಡೆತ್ ಬೆಡ್ಡಲ್ಲಿ ಇರ್ತೀವಿ. ಆ ಟೈಮಲ್ಲಿ ನಮಗೆ ಒಂದು ವೇಳೆ ನಾವೇನು ಅಂದ್ಕೊಂಡಿದ್ವಿ ಆ ಕನಸುಗಳನ್ನ ಈಡೇರಿಸಿ ಹೋಗ್ಬಿಟ್ರೆ ಅವಾಗ ಭಾಳ ಬೇಜಾರಾಗತ್ತೆ. ನಾನು ಒಂದು ಸಣ್ಣ ಅಭ್ಯಾಸ ಡೆವಲಪ್ ಮಾಡಿಕೊಂಡೆ. ಭಾಳಷ್ಟು ಜನಕ್ಕೆ ಇದನ್ನು ತಪ್ಪು ಅಂತ ಹೇಳ್ತಾರೆ. ಬಟ್ ಆದರೆ ನಾನು ಏನು ಮಾಡ್ತೀನಿ ಅಂದರೆ, ಈಗ ಮೊದಲೆಲ್ಲ ATMಗಳಿಗೆ ಹೋದಾಗ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಿದ್ರು, ಈಗ ಕಡಿಮೆ ಆಗಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಸ್ಗಳು ಸಾಮಾನ್ಯವಾಗಿ ಎಲ್ಲ ATMಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಯಾರು ಅಂದರೆ 55 ವರ್ಷ, 60 ವರ್ಷ, 65 ವರ್ಷ ದಾಟ್ದವರೇ ಇರೋದು. ಅವ್ರನ್ನ ಕೇಳಿದ ಅವ್ರ ಹತ್ರ ನಾನು ಮಾತಾಡುವ ಅಭ್ಯಾಸವನ್ನು ಡೆವಲಪ್ ಮಾಡಿಕೊಂಡೆ. ಏನು ಅಂದರೆ, ಸರ್ ನೀವು 20 ವರ್ಷ 25 ವರ್ಷ ಇದ್ದಾಗ ನಿಮ್ಮ ಜೀವನ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ರಿ ಅಂತ ಕೇಳ್ತೀನಿ. ಅವಾಗ ಹೇಳ್ತಾರೆ, ಇಲ್ಲ ಸರ್, ನಾನು ಕನಸಲ್ಲೂ ಹೀಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅವಾಗ ಅಂದ್ಕೊಂಡಿದ್ದೆ ಚೆನ್ನಾಗಿರ್ತೀನಿ, ಕಾರು ಮನೆ ಮತ್ತೊಂದು ಎಲ್ಲ ಇಟ್ಕೊಂಡು ಚೆನ್ನಾಗಿರ್ತೀನಿ ಅಂದ್ಕೊಂಡಿದ್ದೆ. ಬಟ್ ಈಗ ಜೀವನ ಮಾಡೋದು ಹೀಗಾಗಿದೆ, ಕಷ್ಟ ಆಗಿದೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತಾರೆ ಅವರು. ಆದರೆ ನೆನ್ಪಿಟ್ಕೊಳ್ಳಿ, ಅದು ಭಾಳ ಲೇಟ್ ಆಗಿಬಿಡುತ್ತೆ. ನೀವು 50 ವರ್ಷ ಆಗೋ ತನಕನೇ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಈಗ ಆಲ್ರೆಡಿ ಲೇಟ್ ಆಗಿದೆ. ಬಟ್ ಈಗ ಮಾಡ್ಬೋದು. ಏನು ಪ್ಲ್ಯಾನ್ ಮಾಡಬೇಕು? ಫಸ್ಟು ನಿಮ್ಮ ಆದಾಯವನ್ನು ಪ್ಲ್ಯಾನ್ ಮಾಡಬೇಕು. ನನ್ನ ಆದಾಯ ಎಷ್ಟಿದೆ? ನೀವು ನೋಡಿ, ಈಗ 50 ವರ್ಷ ಆದಮೇಲೆ ಎಲ್ಲ ಮುಗಿದೋಯ್ತು, ಇನ್ನು ಆದಾಯ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾರು ಹೇಳಿದ್ದು? ನೀವು ಮನ್ಸು ಮಾಡಿದರೆ ನಿಮ್ಮ ಆದಾಯವನ್ನು ನೀವು ಈಗಲೂ ಕೂಡ ಜಾಸ್ತಿ ಮಾಡ್ಕೋಬೋದು. ನಿಮ್ಮ ಹತ್ರ ಅವಕಾಶಗಳಿದೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ವಯಸ್ಸಾದ ಮೇಲೆ ಶುರು ಮಾಡಿದವರೇ ಕೆಲಸ ಜಾಸ್ತಿ ಮಾಡಿದ್ದು. ನಿಮ್ಗೆ ಈಗ ಯೋಚನೆ ಮಾಡಿ ನೋಡಿ, ಪ್ರೈಮ್ ಮಿನಿಸ್ಟರ್ ಮೋದಿ 50 ವರ್ಷ ಆಗೋ ತನಕ ಒಂದು ಎಲೆಕ್ಷನಿಗೆ ಕೂಡ ನಿಂತಿರಲಿಲ್ಲ ಕಣ್ರಿ. ಅವ್ರು 50 ವರ್ಷ ಆಗೋ ತನಕ ಯಾವ ಎಲೆಕ್ಷನಿಗೂ ನಿಂತಿರಲಿಲ್ಲ. ಅವ್ರು 50 ವರ್ಷ ಆದಾಗ ಚೀಫ್ ಮಿನಿಸ್ಟರ್ ಆದರೂ ಅದಾದಮೇಲೆ ಹೋಗಿ MLA ಎಲೆಕ್ಷನ್ ನಿಂತಿದ್ದವರು. ಸೊ ಹಾಗಾಗಿ ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನೀವೀಗ ಯಾವ ಕೆಲಸ ಮಾಡ್ತಿದ್ದೀರಿ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಲಾಸ್ಟ್ 50 ವರ್ಷದಲ್ಲಿ ನೀವು ಬೇಡ ಅಂದರೂ ಒಂದಷ್ಟು ವಿಷಯಗಳನ್ನ ಕಲ್ತಿರ್ತೀರಿ, ಒಂದಷ್ಟು ವಿಷಯಗಳಲ್ಲಿ ನೀವೇ ಎಕ್ಸ್ಪರ್ಟ್ ಆಗಿರ್ತೀರಿ. ಅದನ್ನು ಕೇಳಿಕೊಂಡು ಮುಂದಿನ ನಿರ್ಧಾರ ಮಾಡಿ. ಓಕೆ, ನಾನು ಈ ಕೆಲಸ ಮಾಡಬೇಕು, ಇನ್ನು ಮುಂದೆ ನಾನು ಹೀಗೆ ಮಾಡಬೇಕು, ಒಂದು ಪ್ಲ್ಯಾನ್ ಮಾಡಿ. ನೋಡಿ, 50 ವರ್ಷ ಆದಮೇಲೆ ನನಗೆ ಒಬ್ಬರು ಭಾಳ ಪರಿಚಯ ಇರುವ IPS ಆಫೀಸರ್ ಇದ್ದಾರೆ. ಅವರು 50 ವರ್ಷ ಆದಮೇಲೆ VRS ತಗೋತಾರೆ. ಯಾಕೆ ಅಂದರೆ, ನಾನು ಇನ್ನೂ ಜಾಸ್ತಿ ಮಾಡಬೇಕು, ಇಲ್ಲೇ ಮುಗಿಸ್ಬಿಡ್ತೇನೆ ನನ್ನ ಕರಿಯರು, ಆಮೇಲೆ ರಿಟೈರ್ಡ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ VRS ತಗೊಂಡು ಹೊಸದಾಗಿ ಜೀವನ ಕಟ್ಟಕ್ಕೆ ಶುರು ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಒಂದು ಇನ್ಕಂಪ್ಲೀಟ್ ಅಥವಾ ಅನ್ಅಕಂಪ್ಲಿಷ್ಡ್ ಆಸ್ಪಿರೇಷನ್ಸ್ ಇರುತ್ತಲ್ಲ, ಗೋಲ್ಸ್ಗಳಿರುತ್ತಲ್ಲ, ಅದನ್ನು ಶುರು ಮಾಡಬೇಕು. ನೀವು ಮನ್ಸು ಮಾಡಿದರೆ ಈಗ ಕೂಡ ನೀವು ಶುರು ಮಾಡ್ಬೋದು. ಕಲಿಬೇಕು ಅನ್ನುವ ಹಂಬಲ ಮನಸ್ಸಲ್ಲಿ ಬಿಟ್ಟರೆ ಏನು ಬೇಕಾದರೂ ಸಾಧ್ಯ ಆಗುತ್ತೆ. ಇನ್ನು ನಿಮ್ಮ ಖರ್ಚುಗಳು, ನಿಮ್ದು ಯಾವ್ದು ಎಕ್ಸ್ಟ್ರಾ ಇದೆ, ಅನ್ವಾಂಟೆಡ್ ಖರ್ಚುಗಳಿದೆ, ಡಿಸಿಪ್ಲಿನ್ನ ಸ್ವಲ್ಪ ತರಬೇಕಾಗತ್ತೆ. ಫಿನಾನ್ಷಿಯಲ್ ಡಿಸಿಪ್ಲಿನ್ ಭಾಳ ಮುಖ್ಯ ಆಗುತ್ತೆ. ಅದರಲ್ಲೂ ಕೂಡ ವಯಸ್ಸಾಗಿದೆ ಅಂದರೆ 50 ದಾಟಿದ ಮೇಲಂತೂ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ಮತ್ತೆ ಕೊನೆಯ ಗಳಿಗಳು ಭಾಳ ಕಷ್ಟ ಇರುತ್ತೆ. ಮತ್ತು ಈಗ ನೀವು ರಿಟೈರ್ಮೆಂಟ್ ಏಜ್ನ ಡಿಸೈಡ್ ಮಾಡಬೇಕು. 60, 65, 70, 75 ಅಂತ. ನನ್ನ ಪ್ರಕಾರ ರಿಟೈರ್ಮೆಂಟ್ ನಾವು ಸಾವಿನ ಜೊತೆನೇ ಆಗಬೇಕು. ನೀವು ರಿಟೈರ್ಮೆಂಟ್ ಅಂದ ತಕ್ಷಣ ಏನು ಅಂದರೆ, ನನಗೆ ಯಾವುದೋ ಒಂದು ಒತ್ತಡಕ್ಕೆ ಕೆಲಸ ಮಾಡ್ತೀನಲ್ಲ ಅದರಿಂದ ರಿಟೈರ್ ಆಗ್ಬೋದು. ಬಟ್ ನಾವು ಕೆಲಸ ಮಾಡ್ತಾ ಇರಬೇಕು. ನೋಡಿ, ನೀವು ಸುಮ್ಮನೆ ಕೂತಷ್ಟು ದಿನ ನೀವು ಯಾವಾಗ ನಂಗೆ ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಬರೀ TV ನೋಡ್ಕೊಂಡು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತೀನಿ ಅಂದರೆ ಬೇಗ ಸಾವು ಬರುತ್ತೆ. ನಾನು ನೋಡಿದ್ದೀನಿ ಭಾಳಷ್ಟು ಜನನ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮಗೆ 80 ವರ್ಷ ಆದರೂ ಕೂಡ ಬಿ ಎಂಗೇಜ್ಡ್. ಮಕ್ಕಳಿಗೆ ಬುಕ್ಕನ್ನು ಆಟ ಆಡೋದು ಬದಲು ಅಥವಾ ಮಕ್ಕಳನ್ನ ಆಟ ಆಡಿಸೋದ್ರ ಬದಲು ಬುಕ್ಕನ್ನು ಓದಿ ಮಕ್ಕಳಿಗೆ ಕತೆ ಹೇಳೋದಿರ್ಬೋದು. ನಿಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಮಕ್ಕಳಿಗೂ ಕೂಡ ಕತೆ ಹೇಳೋದು ಮಾಡಿ. ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ಇಲ್ಲಾಂದ್ರೆ ಬೇಗ ವಯಸ್ಸಾಗುತ್ತೆ, ಬೇಗ ಸಾವು ಬರುತ್ತೆ. ನಾನು ಹೇಳ್ತೀನಿ ಕೇಳಿ, ನೀವು ಯಾವತ್ತೂ ಕೂಡ ಐಡಲಾಗಿ ಕೂರಲೇಬಾರ್ದು ವಯಸ್ಸಾದ ಮೇಲೆ. ಹಾಗಾಗಿ ಅದ್ರ ಪ್ಲಾನಿಂಗು ಕೂಡ ಮೊದಲೇ ಮಾಡ್ಕೊಳ್ಳಿ. ನೀವು ಆ ಏಜಲ್ಲಿ ಏನು ಮಾಡ್ಬೋದು, ನಾನು ಏನು ಕಲ್ತಿದ್ದೀನಿ. ನೀವು ನೋಡಿದಿರಿ, ವಿಷ್ಣುವರ್ಧನ್ ಅವ್ರದ್ದು ಬಂಧನ ಅಂತ ಒಂದು ಸಿನಿಮಾ ಬಂದಿತ್ತು, ಈ ಬಂಧನ ಅಂತ ಕಾಣುತ್ತೆ. ಸಿನಿಮಾದಲ್ಲಿ, ಈ ಬಂಧನ ಸಿನಿಮಾದಲ್ಲಿ ಅವರು ಅವರ ಮಕ್ಕಳಿಗೆಲ್ಲದನ್ನು ಕೊಟ್ಬಿಡ್ತಾರೆ. ಅವರು PF ದುಡ್ಡು, ಗ್ರಾಚ್ಯುಟಿ ದುಡ್ಡು ಎಲ್ಲ ಕೊಟ್ಟಾದ್ಮೇಲೆ ಇವರು ಈಗ ಮಕ್ಕಳ ಆಸರೆಯಲ್ಲಿ ಇರಬೇಕಾಗಿದೆ. ಈಗ ಮಕ್ಕಳು ಅಮ್ಮನ್ನ ಒಬ್ಬರು ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ನೀನು 6 ತಿಂಗಳು ಇಲ್ಲಿರು, 6 ತಿಂಗಳು ಇಲ್ಲಿರು ಅಂತ. ಹಾಗೆ ಡಿವೈಡ್ ಮಾಡ್ಕೊಂಡ್ಮೇಲೆ ಭಾಳ ಬೇಸರ ಆಗುತ್ತೆ. ಅವಾಗ ಅವ್ರೊಂದು ಬುಕ್ ಬರೀತಾರೆ. ಆ ಬುಕ್ಕಿಂದ ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ಅಂದರೆ ಇದು ರಿಯಲ್ ಲೈಫಲ್ಲಿ ಕೂಡ ಇದು ಸಾಧ್ಯ. ಇವೆಲ್ಲ ನೀವೇನು ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ಲ, ರಿಯಲ್ ಲೈಫಲ್ಲೂ ಮನ್ಸು ಮಾಡಿದ್ರೆ ಆ ಕಥೆಯನ್ನು ನಿಮ್ಮ ಜೀವನದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೋಪ್ಸ್ನ ಕಳ್ಕೊಬೇಡಿ. ನೀವು ಮಾಡಬೇಕು ಅಂತ ಮನಸ್ಸಿದ್ರೆ ನಿಮಗೆ ಮಾರ್ಗ ಸಿಗುತ್ತೆ. ನಿಮಗೆ ಹೆಲ್ಪ್ ಬೇಕು ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಇದ್ರ ಸಲುವಾಗಿ ಕೋರ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ನಿಮಗೂ ಏನಾದರೂ ಪ್ರಶ್ನೆಗಳಿದ್ದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಪೋಸ್ಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಉತ್ತರ ಕೊಡ್ತೀನಿ. ಮತ್ತು ನಿಮಗೆ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ, ಹಣಕಾಸಿಗೆ ಸಂಬಂಧಪಟ್ಟಿದ್ದು, ದುಡಿಮೆ, ಆದಾಯ, ಅಥವಾ ನಿಮಗೆ ಖರ್ಚುಗಳ ಬಗ್ಗೆ, ಸಾಲಗಳ ಬಗ್ಗೆ
ಏನೇ ಪ್ರಶ್ನೆಗಳಿದ್ರು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಪೋಸ್ಟ್ ಮಾಡಿ. ನಾನು ಆಲ್ರೆಡಿ ಒಂದು 30ಕ್ಕಿಂತ ಹೆಚ್ಚು ಕೋರ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಸುಮಾರು 120 ಗಂಟೆಯ ವಿಡಿಯೋ ಕಾಂಟೆಂಟ್ ಇದೆ ಒಂದೊಂದು ಭಾಷೆಯಲ್ಲೂ ಕೂಡ. ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನು ಕಟ್ಕೊಳ್ಳಿ. ನಾನು ಇನ್ನೊಂದು ಎಪಿಸೋಡಲ್ಲಿ ನಿಮ್ಮ ಪ್ರಶ್ನೆಯನ್ನು ಉತ್ತರ ಕೊಡೋಕ್ಕೆ ಮತ್ತೆ ಬರ್ತೀನಿ. ನನ್ನ ಉದ್ದೇಶ ನೀವು ಕಲಿಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.